ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ಬಿಜೆಪಿ ಪರಾಜಿತ ಅಭ್ಯರ್ಥಿ ವೇಣುಗೋಪಾಲ್ ಕಚೇರಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ, ಶಿಕ್ಷಕರನ್ನು ಗೌರವದಿಂದ ನೋಡಿಕೊಳ್ಳದೆ ಅವಮಾನ ಮಾಡುತ್ತಿದೆ ಎಂದು ಆರೋಪಿಸಿದರು. ವಿದ್ಯಾರ್ಥಿಗಳ ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಶಿಕ್ಷಕರಿಗೆ ಬೆದರಿಕೆ ಹಾಕುತ್ತಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲು ಪೂರ್ವ ತಯಾರಿ ನಡೆಸದ ಈ ಸರ್ಕಾರಕ್ಕೆ ಪರಿಜ್ಞಾನ ಇಲ್ಲ. ಸದನದಲ್ಲಿ ಶಿಕ್ಷಣ ಸಚಿವರು ಪ್ರಶ್ನೆಗೆ ಉತ್ತರಿಸಲು ಬರುವುದಿಲ್ಲ ಎಂದು ಟೀಕಿಸಿದರು. ಕೆಟ್ಟ ರಾಜಕೀಯ, ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಇನ್ನೂ ಹಲವಾರು ಶಿಕ್ಷಣ ವಿಚಾರ ಪ್ರಸ್ತಾಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಎಕ್ಸಾಮ್ ಮಾಡಿಸ್ತೀವಿ ಅನ್ನೋ ಧೋರಣೆ ಇದೆಯಲ್ಲ, ಇದಕ್ಕಿಂತ ಸರ್ಕಾರ ಶಿಕ್ಷಕರಿಗೆ ಮಾಡೋ ಅವಮಾನ ಇದಕ್ಕಿಂತ ಯಾವುದು ಬೇರೆ ಇಲ್ಲ. ಇಷ್ಟು ಅವಮಾನ ಕಾಂಗ್ರೆಸ್ ಸರ್ಕಾರದಲ್ಲಿ ಶಿಕ್ಷಕರಿಗೆ ಆಗಿರುವಷ್ಟು ಅವಮಾನ ಬೇರೆ ಯಾವ ಸರ್ಕಾರದಲ್ಲಿ ಆಗಿಲ್ಲ. ಹಿರಿಯರು ಹೇಳ್ತಾರೆ, ಶಿಕ್ಷಕರನ್ನ ಗೌರವಿಸದೇ ಇದ್ರೆ ಸಮಾಜಕ್ಕೆ ಭವಿಷ್ಯ ಇಲ್ಲ. ಅಂತ ಕಾಲಘಟ್ಟದಲ್ಲಿ ಎಕ್ಸಾಮ್ ನೀವು ಮಾಡಬಾರ್ದು, ಚರ್ಚೆ ಇಲ್ಲ. ಯಾಕೆ ಎಕ್ಸಾಮ್ ಮಾಡಬಾರ್ದು? ಚರ್ಚೆ ಇಲ್ಲ. ನಾವು ಇದ್ದೀವಿ, 14 ಜನ MLCಗಳಿದ್ದೀವಿ, ಟೀಚರ್ಸ್, ಗ್ರಾಜುಯೇಟ್ ಕೌನ್ಸಿಲರ್ಸ್ಗಳು ಕರೆದು ಮಾತಾಡಿ, ಹಿಂಗಿದೆ, ಹಿಂಗೆ ತಪ್ಪು ಮಾಡ್ತಾರೆ, ಹಿಂಗೆ ಮಿಸ್ಟೇಕ್ ಮಾಡ್ತಾರೆ, ಹಿಂಗೆ ಆಗ್ಬೋದು, ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಕೇಳೋ ಅವಶ್ಯಕತೆ ವ್ಯವಧಾನ ಇಲ್ವಾ? ಇದು ಪ್ರಜಾಪ್ರಭುತ್ವ ಅಲ್ವಾ? ಇದು ಚರ್ಚೆಗೆ ಬರಬೇಕಲ್ವಾ? ಏನೂ ಇಲ್ಲ. ವಿಧಾನ ಪರಿಷತ್ನಲ್ಲಿ ನಾನು ಪ್ರಶ್ನೆ ಕೇಳಿದ್ರೆ ಮಂತ್ರಿಗೆ ಒಂದು ಉತ್ತರ ಕೊಡ್ತಾರೆ. ಆ ಉತ್ತರ ಸರಿಯಾಗಿ ಓದಕ್ಕೆ ಬರಲ್ಲ ಮಂತ್ರಿಗೆ. ಅದು ಟ್ರೋಲ್ ಆಗಿದೆ, ನೀವೆಲ್ಲ ನೋಡಿದ್ದೀರಿ. ಯಾವಾಗಲೇ ನಂದೇ ಪ್ರಶ್ನೆ ಅದು. ಇಷ್ಟೆಲ್ಲ ಮಾಡ್ಕೋಬೇಕಾ? ನನಗೆ ಅರ್ಥ ಆಗ್ತಾ ಇದೆ. ಅದಾದಮೇಲೆ ಸರ್ಕಾರ ಬಂದ ತಕ್ಷಣ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತೀವಿ, ಈ ಪಠ್ಯ ತೆಗೆದಾಕಿದ್ದೀವಿ, ಆ ಪಠ್ಯ ತೆಗೆದಾಕಿದ್ದೀವಿ, ಈ ಪಠ್ಯ ಸೇರಿಸ್ತೀವಿ, ಈ ಪಠ್ಯ ಸೇರಿಸ್ತೀವಿ. ಪ್ರಿಂಟ್ ಮಾಡೋಕ್ಕೆ ಸಮಯ ಇಲ್ಲ. ಹಾಗಾಗಿ ಅಡಿಷನಲ್ ಕಾಪಿ ಕಳಿಸ್ತೀವಿ. ಈ ಬುಕ್ಕಲ್ಲಿ ಈ ಪಾಠ ಬಿಟ್ಬಿಡಿ, ಈ ಪಾಠ ಓದ್ಕೊಳ್ಳಿ. ಮೊದಲನೇದು. ಎರಡನೇ ಪರಿಷ್ಕರಣೆ, ಒಂದೇ ವರ್ಷದ 3ನೇ ಪರಿಷ್ಕರಣೆ. ಏನಿದು ಕಾಂಗ್ರೆಸ್ ಪಠ್ಯಪುಸ್ತಕನ, ಇದು ಬಿಜೆಪಿ ಪಠ್ಯಪುಸ್ತಕನ, ಇಲ್ಲ ಮಕ್ಕಳಿಗೆ ಆಗೋ ಪಠ್ಯಪುಸ್ತಕನ? ಇದು ಸರ್ಕಾರ ಬದಲಾವಣೆ ತಕ್ಷಣ ಪಠ್ಯಪುಸ್ತಕ ಬದಲಾವಣೆ ಮಾಡ್ಬಿಡೋದಾ? ಯಾವಾಗಲೂ ಇಲ್ಲಪ್ಪ. ಇಷ್ಟು ಕೆಟ್ಟ ರಾಜಕೀಯ, ಎಷ್ಟು ಕೆಟ್ಟ ವ್ಯವಸ್ಥೆ ಯಾವಾಗಲೂ ಇಲ್ಲ. ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ಕೊಠಾರಿ ಕಮಿಷನ್ ನೇಮಕ ಮಾಡಿದಾಗ ಯಾವ ಸರ್ಕಾರಗಳು ಈ ದೇಶದಲ್ಲಿ ಯಾರು ಅಪೋಸ್ ಮಾಡಲೇ ಇಲ್ಲ. ಎಸ್, ರಾಷ್ಟ್ರೀಯ ಶಿಕ್ಷಣ ನೀತಿ ಒಪ್ಕೊಳ್ತೀವಿ ಮಾಡಿ ಅಂದರು. ಅದೇ ಮೋದಿ ಸರ್ಕಾರ NEP ಶಿಕ್ಷಣ ಬಂದ ತಕ್ಷಣ ನಾವು ಒಪ್ಕೊಳ್ಳಲ್ಲ. ಏನಿದೆ ಕತೆ? ಅಂದರೆ ಮಕ್ಕಳ ಶಿಕ್ಷಣ ಭವಿಷ್ಯಕ್ಕಿಂತ ಹೆಚ್ಚಾಗಿ ರಾಜಕೀಯ ಜಾಸ್ತಿ ಆಗೋಯ್ತಾ? ನಾನು ಹೇಳ್ತಾ ಇದ್ದೀನಿ, ಇವತ್ತು ಶಿಕ್ಷಣ ಮಂತ್ರಿಗಳು ಇಬ್ಬರು ಇದ್ದಾರೆ. ಮಧು ಬಂಗಾರಪ್ಪನವರು ಮತ್ತು ಡಾಕ್ಟರ್ M.C. ಸುಧಾಕರ್ ಇಬ್ಬರು ಇದ್ದಾರೆ. ಇಬ್ಬರು ಹೇಳ್ಬೇಕಲ್ಲ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾಕೆ ಬೇಡ ಅಂತ ಕೇಳಿದಾಗ ಇಬ್ಬರು ಸರಿಯಾಗಿ ಉತ್ತರ ಹೇಳಿಲ್ಲ. ನಾವು ಕೇಳಿದ್ವಿ, ಹೇಳಿ, ಪಾಯಿಂಟ್ ಬೈ ಪಾಯಿಂಟ್ ಹೇಳಿ, ಇಂಥ ಪಾಯಿಂಟಲ್ಲಿ ಇಂಥ ವಿಚಾರದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಸರಿ ಇಲ್ಲ ಅಂತ ಹೇಳಲೇ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ನರಸಿಂಹರಾಜು, ನಗರ ಘಟಕದ ಅಧ್ಯಕ್ಷ ಮಂಜುನಾಥಾಚಾರಿ, ಡಾಬಾ ಮಂಜುನಾಥ್, ಶಿವಾರೆಡ್ಡಿ, ಬತ್ತಲಹಳ್ಳಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ.